ಹಲೋ, ಹಾಯ್, ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಮ್ಮ ಕುಂದಾಪುರ ಕೈ ರುಚಿಯಿಂದ ಒಂದು ತುಂಬ ಟೇಸ್ಟಿಯಾಗಿರುವ ಒಂದು ಜೀಗುಜ್ಜೆ ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ ಫ್ರೆಂಡ್ಸ್. ಹಾಗೆ ಇದು ತುಂಬ ಚೆನ್ನಾಗಿರುತ್ತೆ. ಒಂದು ಸರ್ತಿ ಮಾಡಿ ನೋಡಿ. ಒಂದು ಕಡಾಯಿಗೆ ಒಂದೆರಡು ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಸಣ್ಣ ಉರಿಯಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಡ್ತೀನಿ. ಇದಕ್ಕೆ ಒಂದು ಬ್ಯಾಡಗೆ ಮೆಣಸು ಒಂದು 5-6 ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕ ನಿಮ್ಮ ಖಾರ ಎಷ್ಟಿದೆಯೋ ಅಷ್ಟು ಹಾಕ್ಕೊಳ್ಬೋದು. ನಾನೊಂದು 4-5 6 ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಏನಂದರೆ ಒಂದು ಚಿಕ್ಕ ಚಮಚದಲ್ಲಿ 1 ಚಮಚ ಧನಿಯಾ ಕಾಳು, ಆಮೇಲೆ ಒಂದು ಅರ್ಧ ಚಮಚ ಕಾಳುಮೆಣಸು, ಹಾಗೆ ಒಂದು ಅರ್ಧ ಚಮಚ ಜೀರಿಗೆ. ಇದಿಷ್ಟನ್ನು ಸಣ್ಣ ಉರಿಯಲ್ಲಿ ಘಮ ಬರೋ ತನಕ ಫ್ರೈ ಮಾಡಬೇಕು. ಹಸಿ ವಾಸನೆ ಎಲ್ಲ ಹೋದರೆ ತುಂಬ ಚೆನ್ನಾಗಿರುತ್ತೆ. ನೀವು ಇದನ್ನು ಆಮೇಲೆ ಇದ್ರ ಜೊತೆಗೆ ಅದು ಫ್ರೈ ಆಗ್ತಾ ಇದ್ದಾಗೆ ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಫ್ರೈ ಮಾಡಿ ರುಬ್ಬಿದ್ರೆ ಚೆನ್ನಾಗಿರುತ್ತೆ. ಒಂದು 4 ಎಸಳು ಬೆಳ್ಳುಳ್ಳಿ, ತುಂಬ ಜಾಸ್ತಿ ಏನು ಬೇಡ. ಇದು ಒಂಥರ ಟೇಸ್ಟು ಡಿಫ್ರೆಂಟ್. ಆಲೂಗಡ್ಡೆ ಹಾಕಿದರೂ ಚೆನ್ನಾಗಿರುತ್ತೆ ಎಲ್ಲದಕ್ಕೂ. ಆದರೆ ಅದರ ಥರನೇ ಇದು, ಆಲೂಗಡ್ಡೆ ಥರನೇ ಇದು. ಅಷ್ಟು ಟೇಸ್ಟಾಗಿರುತ್ತೆ ನೋಡಿ. ಸ್ವಲ್ಪ ತೆಂಗಿನಕಾಯಿ ತುರಿನೂ ಇದ್ರ ಜೊತೆ ಸ್ವಲ್ಪ ಫ್ರೈ ಮಾಡಿಕೊಂಡು ಅದು ತಣ್ಣಗಾಗೋ ತನಕ ಒಂದು ಸೈಡಲ್ಲಿ ಇಡ್ತೀನಿ. ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಜೀಗುಜ್ಜೆನ ಕುಯ್ದುಬಿಟ್ಟು ನೀರಿಗೆ ಹಾಕಿದ್ದೆ. ಕೈಗೆ ಬೇಕಾದರೆ ಒಂದು ಸ್ವಲ್ಪ ಎಣ್ಣೆ ಸವರ್ಕೋಬಹುದು ಅದು ಕಟ್ ಮಾಡುವಾಗ. ಇವಾಗ ಇದನ್ನು ನೀರು ಹಾಕಿ ಬೇಯಿಸ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಆಗ್ತಾ ಇದ್ದ ಹಾಗೆ ಒಂದು ಸ್ಪೂನ್ ಒಂದು ಚಮಚ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ತೀನಿ. ಹಾಗೆ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕಿಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ಸಣ್ಣ ಉರಿಯಲ್ಲಿ ಬೇಯಿಸಬೇಕು. ಏನಿಲ್ಲ, ಬೇಗ ಬೆಂದ ಹೋಗುತ್ತೆ. ಇದು ಆಲೂಗಡ್ಡೆ ಥರ ಇರುತ್ತೆ. ತುಂಬ ನೋಡಿ ಪೋಡಿ ಮಾಡ್ತಾರೆ, ಪೋಡಿನೂ ಮಾಡ್ಬೋದು. ಅದು ಇನ್ನೊಂದು ಸರ್ತಿ ತೋರಿಸ್ತೀನಿ ನಿಮಗೆ. ಹಾಗೆ ಬೇಯ್ತಾ ಇರುತ್ತೆ. ಇವಾಗ ನಾನು ತಣ್ಣಗಾಗಿರೋದು ಮಸಾಲೆ ಇದೆಯಲ್ಲರೂ ಫ್ರೈ ಮಾಡಿ ಇಟ್ಕೊಂಡಿರೋದು, ಅದನ್ನು ಸ್ವಲ್ಪ ನೀರು ಹಾಕಿ, ಇದು ಹುಣಸೆ ರಸ ಒಂದು ಸ್ವಲ್ಪ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ನೈಸಾಗಿ ರುಬ್ಕೊಂಡು ಬರ್ತೀನಿ ಫ್ರೆಂಡ್ಸ್. ತುಂಬ ನೈಸು ಏನು ಬೇಡ. ಆಯಿತು, ರುಬ್ಬಿ ಸೈಡಿಗೆ ಇಟ್ಕೊಂಡೆ. ಇವಾಗ ಏನು ಮಾಡ್ತೀನಿ ಅಂದರೆ ಒಂದು ಪಾತ್ರೆಗೆ ಒಲೆ ಮೇಲೆ ಇಟ್ಟಿದ್ದೀನಿ. ಅದು ಹಾಗೆ ಬಿಸಿ ಆಗ್ತಾಯಿದೆ. ಇದಕ್ಕೂ ಕೂಡ 2 ಚಮಚ ತೆಂಗಿನೆಣ್ಣೆ ಹಾಕಿದ್ದೀನಿ. ಹಾಗೆ ತೆಂಗಿನೆಣ್ಣೆ ಬಿಸಿ ಆಗ್ತಾ ಇದ್ದಾಗೆ ಸಾಸಿವೆ ಒಂದು ಅರ್ಧ ಸ್ಪೂನು, ಆಮೇಲೆ ಜೀರಿಗೆ ಒಂದು ಅರ್ಧ ಸ್ಪೂನು. ಸಾಸಿವೆ ಜೀರಿಗೆ ಮಾಮೂಲಿ ಒಗ್ಗರಣೆಗೆ ಹಾಕೋದು. ಕಡಲೆಬೇಳೆ ಉದ್ದಿನಬೇಳೆ ಹಾಕ್ತಾರೆ, ಅದೇ ಇದಕ್ಕೆ ಮಾತ್ರ ಜೀರಿಗೆ, ಸಾಸಿವೆ, ಒಂದು ಈರುಳ್ಳಿ, ಒಂದು ಅರ್ಧ ಈರುಳ್ಳಿ, ದೊಡ್ಡ ಈರುಳ್ಳಿಯಲ್ಲಿ ಅರ್ಧ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಅರ್ಧ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ಹೀಗೆ ನೈಸಾಗಿ ಹಾಗೆ ಸಿಮ್ಮಲ್ಲೇ ಸಣ್ಣ ಉರಿಯಲ್ಲಿ ಮೆತ್ತಗಾಗ್ತಾ ಇರುತ್ತೆ ಈರುಳ್ಳಿ ಮತ್ತು ಟೊಮೆಟೊ. ಒಂಚೂರು ಉಪ್ಪು ಹಾಕಿಬಿಟ್ರೆ ಇನ್ನೂ ಬೇಗ ಸಾಫ್ಟ್ ಆಗುತ್ತೆ. ಅದಕ್ಕೆ ಒಂಚೂರು ಉಪ್ಪು ಹಾಕಿದ್ದೀನಿ. ಹಾಗೆ ಆಗ್ತಾ ಇದೆ, ರುಬ್ಬಿ ಇಟ್ಕೊಂಡಿದ್ದೀನಿ. ಇವಾಗ ಇದು ಮಸಾಲ ಜೀಗುಜ್ಜೆನೇ ಬೇಯಿಸಿ ಇಟ್ಕೊಂಡಿದ್ದೀನಿ, ಮಸಾಲ ರುಬ್ಬಿ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಇದ್ರ ಜೊತೆ ಫ್ರೈ ಮಾಡಿಬಿಟ್ಟು ನೀರು ಸ್ವಲ್ಪ ಮಿಕ್ಸಿ ಜಾರ್ ತೊಳೆದು ನೀರು ಆಮೇಲೆ ಹಾಕಬೇಕು. ಈ ಬೇಯಿಸಿರೋದ್ರಲ್ಲಿ ಸ್ವಲ್ಪ ನೀರಿದೆ ನೋಡಿ. ಆಗೋಯ್ತು ನೋಡಿ, ಏನು ಚೆನ್ನಾಗಿರುತ್ತೆ. ಇದು ಹಲಸಿನಕಾಯಿದು ಚಿಕ್ಕದು ಬರುತ್ತಲ್ಲ, ಅದರಿಂದನೂ ಮಾಡ್ತಾರೆ. ಅದು ಬಲ್ತ ಮೇಲೆ ಆಗಲ್ಲ, ಆದರೆ ಇಷ್ಟು ಸಾಫ್ಟ್ ಬರಲ್ಲ ಫ್ರೆಂಡ್ಸ್. ಇದು ಮಾತ್ರ ತುಂಬ ಚೆನ್ನಾಗಿರುತ್ತೆ. ಪೋಡಿ ಮಾಡಿದರೆ ತಿಂತಾನೇ ಇರ್ತಾರೆ. ನಾವು ಒಂದು ಸರ್ತಿ ಸ್ವಲ್ಪ ಗೊಜ್ಜು ಥರ ಮಾಡೋಣ ಅಂದ್ಕೊಂಡು ಮಾಡಿದ್ದೀನಿ.
ಅನ್ನಕ್ಕೂ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ. ಒಂದು ಟೈಮ್ ಅನ್ನ ಮಾಡ್ಬೋದು, ಇನ್ನೊಂದು ಟೈಮು ಚಪಾತಿ ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ಸ್. ಎಲ್ಲ ಕರೆಕ್ಟ್ ಹಾಕಿ ಕುದೀತಾ ಇದೆ ನೋಡಿ. ಏನು ಒಗ್ಗರಣೆ ಇಲ್ಲೇ ಅದನ್ನು ಮಸಾಲ ಎಲ್ಲ ಫ್ರೈ ಮಾಡಿದ್ದೀನಲ್ಲ, ತುಂಬ ಚೆನ್ನಾಗಿರುತ್ತೆ. ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಇಷ್ಟ ಆದರೆ ನೀವು ಒಂದು ಸರ್ತಿ ಟ್ರೈ ಮಾಡಿ. ಇಲ್ಲ ಅಂದರೆ ನಾನು ಮಾಡಿರೋ ಅಂಥ ರೆಸಿಪಿ ಹೇಗಿದೆ ಅಂತ ಒಂದು ಕಮೆಂಟ್ಸ್ ಹಾಕಿ. ಕೊನೆಯಲ್ಲಿ 2 ಕೊತ್ತಂಬರಿ ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ಹಚ್ಚಿ ಹಾಕ್ಕೊತೀನಿ. ಯಾವುದೇ ಒಂದು ಸಾಂಬಾರಿಗೆ ನೀವು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಬೇಕು, ನೆನ್ಪಿಟ್ಕೊಳ್ಳಿ. ಹಾಕಿ ಮುಚ್ಚಿ ಇಟ್ಬಿಟ್ರೆ ಅದು ಸ್ಮೆಲ್ ಹೊರಗಡೆನೇ ಹೋಗೋದೇ ಇಲ್ಲ. ಆಯಿತು, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಇನ್ನೊಂದು ಒಳ್ಳೆ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ.